ಹಾಯ್ ಎವ್ರಿವನ್. ಈ ದಿನ ಒಂದು ಬಹಳ ಉಪಯುಕ್ತವಾದ ಒಂದು ಪ್ರಾಡಕ್ಟ್, ಎಸ್ಪೆಷಲಿ ಸಮ್ಮರ್ಗೆ ಬಹಳ ಬೇಕಾಗಿರುವಂಥ ಪದಾರ್ಥನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ. ಬನ್ನಿ ಅದು ಏನು ಅಂತ ನೋಡೋಣ. ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಿ ನೋಡಿ, ಇದೆ ಒಂದು ಕೋಲ್ಡ್ ಪ್ರೆಸ್ ಜ್ಯೂಸರ್ ಅಂತ. ಇದು ಎಸ್ಪೆಷಲಿ ಕಂಪನಿ ಬಗ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಈಗ ಇದು ನನ್ನ ಮಗ ಓಪನ್ ಮಾಡ್ತಾ ಇದ್ದಾನೆ, ವೆರಿ ಕ್ಯೂರಿಯಸ್ ಆಗಿ ಮಾಡ್ತಿದ್ದಾನೆ. ನಿಮಗೆಲ್ಲ ಗೊತ್ತಿರ್ಬೋದು, ಮಕ್ಕಳು ಸಮ್ಮರ್ ಸೀಸನಲ್ಲಿ ಜ್ಯೂಸು ಆ ಥರ ಎಲ್ಲ ತುಂಬ ಕೇಳ್ತಾರಲ್ವ. ಅಂದರೆ ಒಂಥರ ಹೈಡ್ರೇಷನ್, ನೀರಂಶ ಕುಡಿಯೋದು. ಎಳ್ನೀರು ನೀವು ನೋಡ್ಬೋದು, ಎಳ್ನೀರಿಗೆ ಒಂದಕ್ಕೆ 70 ರೂಪಾಯಿ ಆಗಿದೆ. ಈಗ ಅಷ್ಟೆಲ್ಲ ನಾವು ಎಲ್ಲಿ ಅಫೋರ್ಡ್ ಮಾಡೋಕ್ಕಾಗತ್ತೆ. ನೀವು ಮನೇಲಿ ಇದೊಂದು ಜ್ಯೂಸರ್ ತೊಗೊಂಡು ಇಟ್ಕೊಂಡ್ಬಿಟ್ರೆ, ನೀವು ಹಣ್ಣುಗಳು ತೊಗೊಂಡು ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು. ನೋಡಿ, ಇಷ್ಟು ಪ್ರಾಡಕ್ಟ್ ಇದೆ. ಮೇನ್ ಪ್ರಾಡಕ್ಟ್ 5 ಇದೆ. ಇದರಲ್ಲಿ ಫಿಲ್ಟ್ರಿಂದ ಹಿಡಿದು ಹೊರಗಡೆ ಸ್ಕೂಪರು, ಪ್ರತಿಯೊಂದು ಮೋಟರು ಮತ್ತು ಬ್ರಷ್ಷು, ಕ್ಲೀನಿಂಗ್ ಬ್ರಷ್ಷು, ಸ್ಪ್ಯಾಟುಲಾ ಎಲ್ಲ ಇದೆ. ಇದು ಆಮೇಲೆ ಪೂರ್ತಿ ಡೀಟೇಲಾಗಿ ಹೇಳ್ತೀನಿ. ಫಸ್ಟ್ ಇದು ಅನ್ಬಾಕ್ಸಿಂಗ್ ಮುಗಿಸ್ಕೊಂಡು ನೆಕ್ಸ್ಟು ಯಾವ ಪದಾರ್ಥಗಳನ್ನ ಇದರಲ್ಲಿ ಏನು ಮಾಡ್ಬೋದು ಅಂತ ನೋಡಿ. ಇದು ಫಿಲ್ಟರು, 2 ಟೈಪ್ಸ್ ಆಫ್ ಫಿಲ್ಟರ್ಸ್ ಇದೆ. ಇದು ಡೀಟೇಲಾಗಿ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಡೀಟೇಲಾಗಿ ಹಾಕ್ತೀನಿ. ನೋಡ್ಬೋದು ಇದು ಎಷ್ಟು ಉಪಯುಕ್ತವಾದ ಪ್ರಾಡಕ್ಟಾ ಅಲ್ವಾ ಅಂತ. ನಾನು ಈ ಪೂರ್ತಿ ವಿಡಿಯೋ ನೋಡಿ, ಕೊನೆ ತನಕ ಮಿಸ್ ಮಾಡಿದೆ. ನಿಮಗೆ ಅನಿಸುತ್ತೆ, ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇದು ಉಪಯುಕ್ತನಾ ಏನು ಅಂತ. ಮತ್ತಷ್ಟು ವಿಡಿಯೋಗಳನ್ನ ನಾನು ಇದ್ರ ಬಗ್ಗೆನೇ ಮಾಡಿ ಹೇಳ್ತೀನಿ. ನೋಡ್ಬೋದು, ಈಗ ನಾವು ಒಂದು ಹಣ್ಣು ಅಂದಮೇಲೆ ಬೀಜ ಅನ್ನೋದು, ಸಿಪ್ಪೆ ಅನ್ನೋದು ಇದ್ದೇ ಇರುತ್ತಲ್ವ. ಬೀಜ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡೋದು ಎಷ್ಟು ಕಷ್ಟ. ಈಗ ಸಣ್ಣ ಸಣ್ಣದು ಈ ಗ್ರೇಪ್ಸ್ ಆಗಿರ್ಬೋದು, ಪೊಮೊಗ್ರನೇಟ್ ಆಗಿರ್ಬೋದು, ದಾಳಿಂಬೆ, ಇದರಿಂದ ನಾವು ಬೀಜ ಬೇರೆ ಮಾಡೋದು. ಈಗ ನಾವು ಮಿಕ್ಸರ್ ಹಾಕಿದಾಗ ನಾರ್ಮಲಾಗಿ ಎಲ್ಲರ ಮನೇಲೂ ಮಿಕ್ಸರ್ ಇದ್ದೇ ಇರುತ್ತಲ್ವಪ್ಪ. ಈಗ ಫ್ರೂಟ್ ಜ್ಯೂಸರು ಇರುತ್ತೆ. ಬಟ್ ಏನೇ ಆಗಲಿ ಹಾಕಿದ ತಕ್ಷಣ ಎಲ್ಲ ಕ್ರಷ್ ಆಗೋಗುತ್ತೆ. ಆಗ ಮಕ್ಕಳು ಕಹಿ ಅಂತಾರೆ, ಬೇಡ ಅಂತಾರೆ. ಬಟ್ ಇದರಲ್ಲೊಂದು ಸೂಪರ್ ಅಂತ ನೋಡ್ತಾ ಇರ್ಬೋದು ನೋಡಿ, ಬ್ಲ್ಯಾಕ್ ಗ್ರೇಪ್ಸ್ ಜ್ಯೂಸ್ ಮಾಡಿದ್ದೀನಿ. ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವೆರಿ ಅಮೇಝಿಂಗ್ ಅಂತಲೇ ಹೇಳ್ಬೋದು. ನಾನು ಫಸ್ಟು ಯಾಕಪ್ಪ ಇಷ್ಟೊಂದು ನೆಸೆಸಿಟಿ ಇದೆಯಾ ನಮಗೆ ಅಂತ. ಬಟ್ ಸಮ್ಮರ್ಗಲ್ಲ, ಈ ಪ್ರತಿ ಒಂದು ಸೀಸನ್ಗೂ ಯೂಸ್ ಆಗುತ್ತೆ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಗ್ರೇಪ್ಸ್, ಬ್ಲ್ಯಾಕ್ ಗ್ರೇಪ್ಸ್ ಗೊತ್ತಿದೆ ಅಲ್ಲ, ಇದು ಎಷ್ಟು ದೇಹಕ್ಕೆ ಒಳ್ಳೆಯದು ಅಂದರೆ. ಈಗ ನಾರ್ಮಲಿ ಎಷ್ಟೊಂದು ಜನ ಹುಷಾರಿಲ್ದೋದವರು ಮೆಡಿಕೇಷನ್ ತೊಗೊಳ್ತಾರೆ. ಈಗ ಸಮ್ಮರ್ ಸೀಸನ್ ಅಂದಾಗ ಸ್ವಲ್ಪ ಲೂಸ್ ಮೋಷನ್ನು ಅದು ಇದು ಎಲ್ಲ ಆಗುತ್ತಲ್ವ. ಆ ಟೈಮಲ್ಲಿ ಮೆಡಿಕೇಷನ್ಗಳು ಜಾಸ್ತಿ ತೊಗೊಳ್ತಾರೆ. ಅದು ಟಾಕ್ಸಿನ್, ದೇಹದಲ್ಲಿ ಏನೇ ಟಾಕ್ಸಿನ್ ಇದ್ರೂ ಇದ್ರ ಜ್ಯೂಸ್ ಕುಡಿಯೋದ್ರಿಂದ ಆ ಟಾಕ್ಸಿನ್ ಎಲ್ಲ ಹೊರ ಹಾಕುತ್ತೆ. ಅಷ್ಟು ಕೇಪಬಿಲಿಟಿ ಇದೆ ಈ ಫ್ರೂಟಲ್ಲಿ ಅಂತ ಹೇಳ್ಬೋದು. ನಾರ್ಮಲಾಗಿ ನಾವು ಜ್ಯೂಸ್ ಬದಲು ಹಾಗೆ ಕೊಟ್ಟರೆ ಮಕ್ಕಳಿಗೆ ಯಾರೂ ತಿನ್ನಲ್ಲ ಆ ಗ್ರೇಪ್ಸ್ನ. ನೋಡ್ಬೋದು ಎಷ್ಟು ಚೆನ್ನಾಗಿ ಜ್ಯೂಸ್ ಬಂತು ಅಂದರೆ. ಇದರಲ್ಲಿ ಬೀಜ ತೆಗೆಯೋದೇ ಕಷ್ಟ ಅಲ್ವಾ. ನೋಡಿ, ಇಲ್ಲಿ ನಾನು ಒಂದು 450 ಗ್ರಾಮ್ಸ್ ಅಷ್ಟು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇನು ನೀರು ಇರಬೇಕು ಆ ಥರ ಏನಿಲ್ಲ. ಜಸ್ಟ್ ವಾಶ್ ಮಾಡಿ ಸ್ಟ್ರೈನರಲ್ಲಿ ಆ ಸೋರು ಹಾಕಿದ್ದೆ. ಈಗ ಮೆಷಿನ್ ಆನ್ ಮಾಡಿ ಈಗ ಒಂದು ಸ್ವಲ್ಪ ಹಿಡಿಯಲ್ಲ, ಅಂದರೆ ಒಂದೇ ಸಲ ಹಾಕೋದಂತಲ್ಲ, ಸ್ವಲ್ಪನೇ ಹಾಕ್ತಾ ಹೋಗ್ತಾಯಿದೆ. ನೋಡ್ತಿರ್ಬೋದು, ಅದು ಅರೌಂಡ್ ಒಂದು 90% ಆದಮೇಲೆ ಅದನ್ನು ನಾನು ಟ್ಯಾಪ್ ಓಪನ್ ಮಾಡಿ ನೋಡ್ಬೋದು. ಇಲ್ಲಿಂದ ಹೊರಗಡೆ ನೋಡಿ ಎಷ್ಟು ನೀಟಾಗಿ ನೋಡಿ ತೋರಿಸ್ತೀನಿ. ನೋಡಿ, ಬೀಜ ಆಗಲಿ ಸಿಪ್ಪೆ ಎಷ್ಟು ಕ್ಲೀನಾಗಿ ಎಕ್ಸ್ಟ್ರಾಕ್ಟ್ ಆಗಿ ಒಂದು ಚೂರು ಜ್ಯೂಸ್ ವೇಸ್ಟ್ ಆಗದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ. ನಿಜವಾಗ್ಲೂ ಇದೊಂದು ಅಮೇಝಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನಗಂತೂ ಬಹಳ ಅನುಕೂಲ ಇದೆ. ಮಕ್ಕಳಿಗೆ ಈ ಮಿಕ್ಸಿ ಎಲ್ಲ ಮಾಡಿದಾಗನ ಪ್ರತಿ ಸಲ ವೇಸ್ಟ್ ಆಗಿ ಅದನ್ನು ನಾವೇ ಕುಡಿಯೋದು. ನೀವು ಎಷ್ಟೇ ಸ್ಟ್ರೈನ್ ಮಾಡಿದ್ರು, ಅದನ್ನು ಸೋಸಿದ್ರೂ ಸ್ವಲ್ಪ ಕಹಿ ಅಂಶ ಬಂದೇ ಬರುತ್ತೆ. ಬಟ್ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ನೀವು ತೊಗೊಂಡು ಅದನ್ನು ನೋಡಿದಾಗಲೇ, ಅದು ಅನುಭವಿಸ್ದಾಗಲೇ ಗೊತ್ತಾಗೋದು. ಇದೇ ಥರ ನಾನಾ ಥರ ಫ್ರೂಟ್ ಮಾಡ್ಬೋದು, ಫ್ರೂಟ್ ಜ್ಯೂಸಸ್ ಮಾಡ್ಬೋದು. ನೋಡಿರ್ಬೋದು, ಈಗ ಅಂದರೆ ಏನಿದೆ ಕಸ ಅದು ಒಂದು ಕಡೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಮತ್ತೊಂದು ಕಡೆ ಫ್ರೆಶ್ ಪ್ಯೂರ್ ಜ್ಯೂಸ್ ಒಂದು ಕಡೆ ಅಕ್ಯುಮುಲೇಟಿಂಗ್ ನೋಡ್ಬೋದು. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಒಂದು ಚೂರು ಅದರಲ್ಲಿರೋ ಸತ್ವ ಅಂದರೆ ನ್ಯೂಟ್ರಿಷನ್ ಒಂದು ಚೂರು ವೇಸ್ಟ್ ಆಗೋದೇ ಇಲ್ಲ. ಈ ಕೋಲ್ಡ್ ಜ್ಯೂಸರ್ ಅಂದರೆ ಏನಪ್ಪ, ಈಗ ಮಿಕ್ಸಿ ಹಾಕಿದಾಗ ಬಿಸಿ ಬರುತ್ತೆ. ಬಟ್ ಅದೇ ಈ ಕೋಲ್ಡ್ ಜ್ಯೂಸರ್ ಹಾಕಿದಾಗ ನೀವು ಕಂಟಿನ್ಯೂಸ್ ಆಗಿ 8-10 ನಿಮಿಷ ಬಳಸಿದ್ರೂ ಸ್ವಲ್ಪನೂ ಬಿಸಿ ಬರಲ್ಲ. ಬಿಸಿ ಆದಾಗ ನ್ಯೂಟ್ರಿಷನ್ ಎಸ್ಕೇಪ್ ಆಗುತ್ತೆ ಅಂತಾರೆ. ಸೊ ಇದು ಒಂದು ಬಹಳ ಮುಖ್ಯವಾದ ಕೋಲ್ಡ್ ಪ್ರೆಸರ್ ಜ್ಯೂಸರ್ ಯೂಸ್ ಮಾಡಿದ್ರೆ ಸ್ವಲ್ಪನೂ ಅದರಲ್ಲಿ ನ್ಯೂಟ್ರಿಷನ್ ಅರೌಂಡ್ ಒಂದು 89% ಅಂತೂ ಇದ್ದೇ ಇರುತ್ತೆ. ನೋಡಿ, ಈ ಥರ ಜ್ಯೂಸ್ ಮಾಡ್ಕೊಂಡು ನೀವು ಕುಡಿದಾಗ ನೀವು ಹೊರಗಡೆ ಹೋಗಿ ತೊಗೊಂಡು ಎಷ್ಟು ಎಕ್ಸ್ಪೆನ್ಸಿವ್ ಅಲ್ವಾ. ಈಗ ನೋಡಿ, ಇಲ್ಲಿ ನೆಕ್ಸ್ಟ್ ಜ್ಯೂಸ್ ಯಾವುದು ಮಾಡ್ತಿದ್ದೇನೆ, ಇದು ಪೊಮೊಗ್ರನೇಟ್, ದಾಳಿಂಬೆ. ಇದು ಎಷ್ಟು
ಎಷ್ಟು ಒಳ್ಳೆಯದು ದೇಹಕ್ಕೆ ಅಲ್ವಾ. ಅದು ತಿನ್ನೋಕ್ಕೂ ಭಾರಿ ಕಷ್ಟ, ತಿಂದಾಗ ಹಲ್ಲಿಗೆಲ್ಲ ಸಿಕ್ಕಾಕೊಳ್ಳುತ್ತೆ ಅಂತಾರೆ ಮಕ್ಕಳು. ನೀವು ಜ್ಯೂಸರಲ್ಲಿ ಮಾಡಿದ್ರೆ, ಈಗ ನಾರ್ಮಲಿ ಮಿಕ್ಸರಲ್ಲಿ ಮಾಡಿದ್ರೆ ಆ ಬೀಜ ಎಲ್ಲ ಕ್ರಷ್ ಆಗೋಗುತ್ತೆ. ಬಟ್ ಇದೇ ನೀವು ಕೋಲ್ಡ್ ಪ್ರೆಸ್ ಜ್ಯೂಸರಲ್ಲಿ ಮಾಡಿದ್ರೆ ಮಾತ್ರ ಅಮೇಝಿಂಗ್. ನೋಡ್ತಾ ಇದ್ದೀರಾ ಅಲ್ಲಿ ನೋಡಿ, ಅದರ ಬೀಜನೂ ಅಷ್ಟೇ ಎಷ್ಟು ಕ್ಲೀನಾಗಿ ಬೈಫರ್ಕೇಟ್ ಆಗಿ ಆಚೆ ಬರ್ತಾಯಿದೆ, ಜ್ಯೂಸ್ ಈ ಕಡೆ ಬರ್ತಾಯಿದೆ. ನಾನಿಲ್ಲಿ ಹಾರ್ಡ್ಲಿ ಒಂದು 200 ಗ್ರಾಮ್ಸ್ ಅಷ್ಟೇ ಬಿಡಿಸ್ಕೊಂಡಿದ್ದು. ಇದು ಬಿಡಿಸೋದು ಬೇಜಾರಲ್ವಾ. ಬಟ್ ಆದ್ದರಿಂದ ನಾನು ಒಂದು 100 ಸಡನ್ನಾಗಿ ತೋರ್ಸೋಕ್ಕೆ ಅಂದ್ಬಿಟ್ಟು ನಾನು ನಿಮಗೆ ಬರೀ ಒಂದು 200 ಗ್ರಾಮ್ಸ್ ಅಷ್ಟೇ ಹಾಕಿದ್ದೇನೆ. ನೋಡ್ಬೋದು ಎಷ್ಟು ಯಮ್ಮಿ ಜ್ಯೂಸ್ ಅಂದರೆ, ನಿಜವಾಗ್ಲೂ ಇದು ಮಾಡೋದ್ರಿಂದ ಮಕ್ಕಳು ಪ್ರತಿನಿತ್ಯ ಮಾಡಿಕೊಡು ಮಮ್ಮಿ ಅಂತ ಕೇಳ್ತಾರೆ. ಹೊರಗಡೆ ಹೋಗಿ ಕುಡಿಯೋ ಅಂಥ ಜ್ಯೂಸ್ ಸೆಂಟ್ರಿಗೆ ಹೋದರೆ ನೋಡಿ, ಮಿಕ್ಸಿ ವಾಶ್ ಮಾಡಿರ್ತಾರೋ ಮಾಡಿರಲ್ವೋ, ಅದೇನು ಹಣ್ಣುಗಳು ತೊಳೆದಿರಲ್ವೋ. ಬಟ್ ನಾವೇ ಮನೇಲಿ ಈ ಥರ ಫ್ರೆಶ್ ಜ್ಯೂಸಸ್ ಮಾಡಿದ್ರೆ ಮಕ್ಳಿಗೂ ಹೆಲ್ತಿ, ನಿಮಗೆ ದುಡ್ಡು ಅಫೋರ್ಡಬಲ್. ಇದು ಒಂದು ಪ್ರಾಡಕ್ಟ್ ನೀವು ತಂದಿಟ್ಕೊಂಡ್ಬಿಟ್ರೆ ಎಷ್ಟು ಥರ ಜ್ಯೂಸ್ ಮಾಡ್ಬೋದು, ಬೇರೆ ನಾನಾ ಥರ ಅಡುಗೆಗೂ ಉಪಯೋಗ ಅಂಥದ್ದು ನೆಕ್ಸ್ಟ್ ವೀಡಿಯೋಸಲ್ಲಿ ಖಂಡಿತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬಟ್ ಇದು ತುಂಬ ಯಮ್ಮಿ ಪ್ರಾಡಕ್ಟು, ತುಂಬ ಚೆನ್ನಾಗಿದೆ. ಮಕ್ಕಳಿಗಂತೂ ಈ ಸಮ್ಮರ್ ಸೀಸನ್ಗೂ ಮಾಡಿಸಿದಂತ ಹೇಳ್ಬೋದು. ನೀವೊಂದು ಏನೋ ಒಂದು ಬರ್ಡೇಗೆ ಅದು ಇದು ಎಲ್ಲ ತೊಗೊಳ್ತೀರಲ್ಲ, ಸ್ಯಾರಿ ತೊಗೊಳ್ಳೋದು, ಒಡವೆ ತೊಗೊಳ್ಳೋದು, ಈ ಥರ ಒಂದು ಪ್ರಾಡಕ್ಟ್ ತೊಗೊಳ್ಳಿ, ಇಡೀ ಫ್ಯಾಮಿಲಿಗೆ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಪೊಮೊಗ್ರೆನೇಟ್ ಜ್ಯೂಸ್ ತೋರಿಸ್ತಾ ಇದ್ದೇನೆ. ಎಷ್ಟು ತಿಕ್ಕಾಗಿ ಒಂಚೂರು ನೀರು ಸೇರಿಸಿಲ್ಲ, ಎಷ್ಟು ಒಳ್ಳೆಯದಲ್ವ, ಎಷ್ಟು ನ್ಯೂಟ್ರಿಷನ್ ಅಲ್ಲ. ನನಗೇನೋ ತುಂಬ ಇಷ್ಟ ಆಯಿತು. ನೀವು ಖಂಡಿತ ಇಷ್ಟ ಆದರೆ ಟ್ರೈ ಮಾಡಿ, ತಗೊಳ್ಳಿ. ಎಷ್ಟೊಂದು ವೆರೈಟೀಸ್ ಇದೆ ನೋಡಿ. ಇದೊಂದೇ ಜ್ಯೂಸಲ್ಲ, ನೆಕ್ಸ್ಟ್ ವೀಡಿಯೋಲಿ ನಾನು ಉಪಯೋಗ ಆಗೋವಂಥ ಕಾಯಿ ಹಾಲು ಅದು ಮಾಡ್ತೀನಿ, ವಿಡಿಯೋ ಶೇರ್ ಮಾಡ್ತೀನಿ.